ನೋಡಿ ಇದೆ ರೂಟು, ಗಾಡಿ ಹೋಗಲ್ಲ ನೋಡೋಕೆ ಹಂಗಿದೆ ಅಷ್ಟೇ. ಒಳ್ಳೊಂದು ಪಕ್ಕ ಒಳ್ಳೆ ಗಾಡಿ ಫಾರ್ ದ ಶೇಕ್ ಆಫ್ ದ ಫ್ಯೂಚರ್ ಜನರೇಷನ್ ಅವರ್ ಹ್ಯಾಂಡ್ಸ್ ಯು. ಎಸ್, ನಮ್ಮ ಡೆವಲಪ್ಮೆಂಟ್ ಇಲ್ಲ. ಕೊನೆಗೂ 2 ಹೆಂಗೋ ಲೋಡ್ ಆಯಿತು. ಈ ಮುತ್ತುರಾಯ ಸ್ವಾಮಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ಈಗ ಮುಂದೆ ಜರ್ನಿ ಕರ್ನಾಟಕಕ್ಕೆ. ನೋಡಿ ಸೈಕ್ ಆಗಿದೆ ವ್ಯೂ, ಮಾತ್ರ ಏನು ಸೈಕ್ ಆಗಿದೆ ವ್ಯೂ ಅಂದರೆ. ನಮಸ್ಕಾರ ಗಾಯ್ಸ್, ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಕೋರ್ತಾ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಜಸ್ಟ್ ಒಂದು ಬ್ಲಾಗ್ ಅಷ್ಟೇ, ಇನ್ನೇನು ಸಮಾಚಾರ ಇಲ್ಲ. ಮುಂದೆ ಒಳ್ಳೆ ಬ್ಯೂಟಿಫುಲ್ ವ್ಯೂ ಕಾಣಿಸ್ತೈತೆ. ವ್ಯೂನ ಎಂಜಾಯ್ ಮಾಡ್ಕೊಂಡು ಬೈಕ್ ರೈಡ್ ನ ಎಂಜಾಯ್ ಮಾಡ್ತಾ ಇದ್ದೀನಿ. ಏನಿಲ್ಲ, ನಮ್ಮೂರಲ್ಲಿ ಗೊಬ್ಬರದ ರೈಟ್ ಕೇಳಿದೆ. ಮೊನ್ನೆ ಗಂಟೆ 1450 ರೂಪಾಯಿ ಇದ್ದಿದ್ದು ಈಗ 1800 ರೂಪಾಯಿ ಅಂತ ಹೇಳಿದ್ರು. ಶಾಕ್ ಆಗೋಯ್ತು. ಅದಕ್ಕೋಸ್ಕರ ನಮ್ಗೆ ಹೆಂಗಿದ್ರು ಇಲ್ಲಿಂದ ತಮಿಳ್ನಾಡು ಹತ್ರ, ಸೊ ಇಲ್ಲಿ ಎಷ್ಟು ಪ್ರೈಸ್ ಇದೆ ಅನ್ನೋದನ್ನ ಚೆಕ್ ಮಾಡೋಕೆ ಬಂದಿದ್ದೀನಿ. ಏನೊಂದು 100 ರೂಪಾಯಿ ಪೆಟ್ರೋಲ್ ಖಾಲಿ ಆಗಲಿ ಅಷ್ಟೇ. ಏನಾದ್ರು ಇಲ್ಲಿ ಕಮ್ಮಿ ಇದ್ರೆ ಇಲ್ಲಿಂದನೇ 1-2-3 ಮೂಟೆ ಹಾಕೊಂಡು ಹೊಟ್ಟೋಗೋಣ ಅಂತ. ನೋಡಿ, ನಿಮ್ ಮುಂದೆ ಸೈಕ್ ಆಗಿ ವ್ಯೂ ಕಾಣಿಸ್ತೈತೆ. ನಿನ್ನೆಯಿಂದ ಸ್ವಲ್ಪ ಮೋಡ ಕವಿದ ವಾತಾವರಣ, ಅಲ್ಲಿ ತುಂತುರು ಹನಿ ಅಷ್ಟೇ. ಈಗೂ ಕೂಡ ಇಲ್ಲೂ ಸೂಪರ್ ಆಗಿ ತಣ್ಣ ಗಾಳಿ ಬೀಸ್ತದೆ. ಬೈಕ್ ಓಡಿಸೋದಂತೂ ಫುಲ್ ಖುಷಿ ಮತ್ತೆ ಆರಾಮಾಗಿದೆ. ಯಾವುದೇ ಬಿಸಿಲ ಬೇಗೆ ಆ ತಾಪ ಉಳಿತಾ ಇಲ್ಲ. ಈಗ ಕರ್ನಾಟಕ ಫಾರೆಸ್ಟ್ಗೆ ಎಂಟ್ರಿ ಆಗಿದ್ದೀನಿ, ಕೋಡಿಹಳ್ಳಿ ವನ್ಯಜೀವಿ ವಲಯ. ಸೊ ಇದನ್ನ ದಾಟಿ ತಮಿಳ್ನಾಡು ಫಾರೆಸ್ಟ್ಗೆ ಎಂಟ್ರಿ ಆಗಿ ಅಲ್ಲಿಂದ ನಾವು ಹೋಗಿ ಕೊಪ್ಪರದ ರೈಟ್ನ 1-2-3 ಅಂಗಡಿ ವಿಚಾರಿಸ್ಬಿಟ್ಟು ಕಮ್ಮಿಗೆ ಸಿಕ್ಕಿದ್ರೆ ಎತ್ತಾಕೊಂಡ್ ಬರೋಣ ಅಂತ. ನೋಡುವ, ಕರ್ನಾಟಕದಲ್ಲಿ ಗೊಬ್ಬರ ರೈಟ್ ಕಮ್ಮಿ ಇದೆಯಾ, ತಮಿಳ್ನಾಡಲ್ಲಿ ಗೊಬ್ಬರ ರೈಟ್ ಕಮ್ಮಿ ಇದೆಯಾ ಅನ್ನೋದನ್ನ ತಿಳ್ಕೊಳ್ಳೋಣ. ಇನ್ನಕ್ಕೆ ಬನ್ನಿ. ಹಾಗೆ ನೆಕ್ಸ್ಟ್ ಈಗ ಪೆಟ್ರೋಲಿಯಂ ಪ್ರಾಡಕ್ಟ್ ಜಾಸ್ತಿ ಅಂದ್ಬಿಟ್ಟು ಗೊಬ್ಬರ ರೈಟ್ ಜಾಸ್ತಿ ಮಾಡ್ತೀರಾ, ಫಿಟ್ ರೈಟ್ ಜಾಸ್ತಿ ಅಂದ್ಬಿಟ್ಟು ಬೋರ್ ಕೋರ್ಸ್ ರೈಟ್ ಜಾಸ್ತಿ ಮಾಡ್ತೀರಾ, ಏನಾದ್ರು ಎಲ್ಲ ತಗೊಂಬಂದ್ ರೈತರ ಮೇಲೆ ಹಾಕ್ತೀರಾ. ನಮ್ಗೆ ರೈಟ್ ಜಾಸ್ತಿ ಆಗೈತೆ ಅಂದ್ಬಿಟ್ಟು ನಾವು ಯಾರ ತಲೆ ಮೇಲೆ ನಿಮ್ಗಳು ಮಾತ್ರ ರೈಟ್ ಹಾಕ್ತೀರಾ, ನಾವು ಬೆಳೆ ಮಾತ್ರ ರೈಟ್ ಕೊಡಲ್ಲ. ನೀವು ಕೇಳೋ ರೈಟ್ ನಾವು ಹಾಕ್ಬಿಟ್ಟು ಬರಬೇಕು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇಷ್ಟೆಲ್ಲ ಖರ್ಚು ಮಾಡಿ ಬೆಳೆದಂತ ಬೆಳೆಗೆ ಸರಿಯಾಗಿ ರೈಟ್ ಸಿಗಲ್ಲ. ಅದನ್ನ ನಂಬ್ಕೊಂಡು ನಾವಿರ್ತೀವಿ. ಸೊ ಮುಂದೆ ರೋಡ್ ನೋಡಿ ಎಷ್ಟು ನೈಸ್ ಆಗಿ ನೀಟಾಗಿ ಕಾಣಿಸ್ತೈತೆ. ಪಕ್ಕ ಒಳ್ಳೆ ಕಾಡು ವ್ಯೂನ ನೋಡ್ಕೊಂಡು ತಣ್ಣಗೆ ಲೈಟ್ ಆಗಿ ಬಿಸಿಲು ಇದ್ರೂ ಗಾಳಿ ತಂಪಾಗಿ ಬೀಸ್ತಾ ಇರೋದ್ರಿಂದ ಏನೇ ಯಾವುದೇ ರೀತಿಯ ಸೆಕೆ ಹಬ್ಬೆ ವಾತಾವರಣ ಇಲ್ಲ. ಸೊ ಮುಂದೆ ಪಲ್ಸರ್ ಹೋಗ್ತೈತೆ, ಪಲ್ಸರ್ ಬೀಟ್ ಹೊಡೆದು ಗೆ ಹೋಗ್ತೈತೆ. ನಾನು ಬಡ್ದ ಅಂದ್ರೆ ಊಟ ಗೈಸ್, ನೋ ಸ್ಪೀಡ್, ನೋ ಸೌಂಡ್, ವೈಲ್ಡ್ ಲೈಫ್ ಅನಿಮಲ್ ಕ್ರಾಸಿಂಗ್ ಏರಿಯಾ. ನಮ್ಗೆ ಇಂಗ್ಲಿಷ್ ಐ ಡು ಯಾ ಟುಮಾರೋ ಐ ಡು. ಒಂದ್ ಮೂಟೆ ಏರಿಯಾ 900 ರೂಪಾಯಿ. ಯಪ್ಪ, ನಮ್ಮೂರಲ್ಲಿ 900 ರೂಪಾಯಿ 600 ರೂಪಾಯಿ ಇತ್ತು. ಎಲ್ಲಾದ್ರ ಮೇಲೂ 300 ರೂಪಾಯಿ ಎಷ್ಟ ಮರಿಕೊಂಡು ಹೊಟ್ಟವ್ರೆ. ಅದಿರೋ ತಾತ ಯೂರಿಯಾ ಹಾಕೊಂಡು ಹೋಗ್ತಾ ಇದ್ರು. ಅದು ನೋಡಿ ಸಡನ್ಲಿ ಫ್ಲಾಶ್ ಆಯ್ತು. ತಮಿಳ್ನಾಡು ಇಂದ ಯೂರಿಯಾ ಹಾಕೊಂಡು ಹೋಗ್ತಾವ್ರೆ. ಅಂದ್ರೆ ಕಮ್ಮಿ ಬೆಲೆ ಏನಾದ್ರು ಇರುತ್ತೆ. ಯೂರಿಯಾ ರೇಟು ಎಷ್ಟು ಅಂತ ಗೊತ್ತಿಲ್ಲ ಇಲ್ಲಿ. ಗೈಸ್, ಮುಂದೆ ನೋಡ್ತಾ ಇದೀರಲ್ಲ, ರೋಜಾ ಗಿಡ ಇವೆಲ್ಲ ಹೂವು ಬಂದ್ಬಿಟ್ಟವೆ. ಇನ್ನೆಲ್ಲ ಕಟ್ ಮಾಡ್ಬಿಡ್ತಾರೆ. ಯಾಕಂದ್ರೆ ಕಟ್ ಮಾಡದೆ ಹೋದ್ರೆ ಗಿಡ ಬೆಳೆಯಲ್ಲ, ಸೇಲ್ ಆಗಲ್ಲ. ರೋಜಾ ಗಿಡ ತಗೊಂಡೋಗಿ ನಡುವ ಅಂತ ಯೋಚನೆ ಮಾಡಿದೆ. ಆದ್ರೆ ಯೋಚನೆ ಮೇಲೆ ಒಂದು ಫ್ಲಾಶ್ ಆಯ್ತು. ಬೋರಲ್ಲಿ ನೀರೇ ಇಲ್ಲ, ತಗೊಂಡೋಗಿ ಎಲ್ಲಿ ನೆಟ್ಕೊಳ್ಳಿ ಅಂತ. ಅದಕ್ಕೆ ಬೇಡ ಅಂದ್ಬಿಟ್ಟು ಗೊಬ್ಬರ ತಗೊಂಡ್ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಎಲೆಕ್ಷನ್ ರೀಸೆಂಟ್ ಆಗಿ ಮುಗಿದಿದೆ. ಇಲ್ಲಿ ಸಾಮರ್ಥ್ಯ ಗಿಡ ಡೆವಲಪ್ಮೆಂಟ್ ಇಲ್ಲ, ರೋಗ ಸ್ಟಾರ್ಟ್ ಆಗಿದೆ. ಅದು ಒಂದು ಹೋಯ್ತಂದ್ರೆ ಇನ್ನೆಲ್ಲ ಡಮಾರೆ. ಈಗ ಸಾಮಾನ್ಯ ಕರ್ನಾಟಕದಲ್ಲಿ ಒಳ್ಳೆ ರೈಟ್ ಇದೆ. ಆದ್ರೆ ಈಗ ರೈಟ್ ಇರೋದು ನೋಡ್ಬಿಟ್ಟು ಇರ್ಬೋರು ರೈತರಲ್ಲ ಅದಕ್ಕೆ ಹಳ್ಳಕ್ ಬೀಳ್ತಾರೆ. ಆಮೇಲೆ 10 ರೂಪಾಯಿಗೆ 20 ರೂಪಾಯಿ ಕೆಜಿಗೆ ಬರುತ್ತೆ. ಯಾಕೆಂದ್ರೆ ಈಗ ಮಳೆ ಇಲ್ಲ, ಹೆವಿ ಡ್ರಿಪ್ಸ್ ಮತ್ತೆ ರೋಗ
ಹುಳಿಗಳ ಕಾಟ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ರೈಟು ಜಾಸ್ತಿ ಓಡಲ್ಲ, ಅದಲ್ಲ ಸಾರಿ ರೈಟ್ ಜಾಸ್ತಿ ಇದೆ, ಇಳುವರಿ ಜಾಸ್ತಿ ಬರಲ್ಲ. ಒಂದು ಕಾಲದಲ್ಲಿ ಇಲ್ಲಿ ನಿಂತ್ಕೊಂಡು ಮುಂದೆ ನೋಡಿದ್ರೆ ಬರೀ ಸಾಮಾನ್ಕೆ ಯೆಲ್ಲೋ ಅಂಡ್ ವೈಟೇ, ಈ ಫುಲ್ಲು ಫ್ಲೈಟ್ ಎಲ್ಲ ಅದೇ ಇತ್ತು. ಆದ್ರೆ ಇವಾಗ ಎಲ್ಲ ಕಮ್ಮಿ ಮಾಡಾಕ್ಬಿಟ್ಟಿದ್ದಾರೆ. ಯಾಕಂದ್ರೆ ತುಂಬಾ ಹೊಡ್ತಾ ಏನ್ ಕಮ್ಮಿ ಬೇಕಾ, ಅದನ್ನ ಬೆಳ್ಸಕ್ಕೆ ಹೆವಿ ಗೊಬ್ಬರ ಬೇಕು, ಮೇಂಟೆನೆನ್ಸ್ ಜಾಸ್ತಿ, ಕೈ ಹಿಡಿದ್ರೆ ಲಾಭನೂ ಜಾಸ್ತಿ, ಕೈ ಕೊಟ್ರೆ ನಷ್ಟನೂ ಜಾಸ್ತಿ. ಗೈಸ್ ಇಲ್ಲೆಲ್ಲ ಮನೆ ಮುಂದೆ ಇರುವಂತ ಶೋ ಗಿಡಗಳನ್ನ ನೋಡಿ, ಶೋ ಗಿಡಗಳು ಕೂಡ ಇಲ್ಲಿ ಬೇಜಾನ್ ಇದಾವೆ. ರೈಟ್ ಸ್ವಲ್ಪ ಹೋಲ್ಸೇಲ್ ಆಗಿ ಹಾಕೊಡ್ತಾರೆ, ಯಾಕಂದ್ರೆ ಪೈಪೋಟಿ ಜಾಸ್ತಿ ಇದೆ ಇಲ್ಲಿ. ಅವರು ಇವರು ನೀನಿಲ್ಲ ಅಂದ್ರೆ ಇನ್ನೊಂದು ಅಂಗಡಿ ಅಂತ ಹೋಗ್ಬೋದು. ಈಗ ರಾಜ್ಕೋಟೆಗೆ ಹೋದ್ರೆ ಹಿಂಗ್ ಸಾಮಾನ್ಯ ಗಿಡದ ಫುಲ್ಲು ಅಂಗಡಿಗಳೇ ಇರ್ತಾವೋ, ಅದೇ ರೀತಿ ಇಲ್ಲಿ ಈ ತರ ಚಿಕ್ಕ ಚಿಕ್ಕದು ಪ್ಲಾಂಟ್ಗಳು, ರೋಜಾದಿದ್ದು ಅಂಗಡಿಗಳವೆ. ಅದಕ್ಕೋಸ್ಕರ ಇಲ್ಲಿ ಆರಾಮಾಗಿ ಬೆಳೆ ಕಮ್ಮಿ ಮಾಡಿ ತಗೊಂಡು ಹೋಗ್ಬೋದು. ವಾದ ಇಲ್ಲ ಅಂದ್ರೆ ಇದೊಂದಲ್ಲ ಇನ್ನೊಂದಲ್ಲ ಇನ್ನೊಂದು ಅಂಗಡಿ ಅಂತ ಹುಡಿಕೊಂಡು ಏನದು ಸರಿ. ನಮಸ್ಕಾರ ಬಾಸು, ಕೊನೆಗೂ ಈಗ ಅಂಗಡಿ ಹತ್ರ ಬಂದಿದ್ದೀನಿ. ಇನ್ನೊಂದು 500 ಮೀಟರಲ್ಲೇ ಅಂಗಡಿ ಸಿಗುತ್ತೆ. ಇಲ್ಲಿಗೂ ನಮ್ಮ ಕರ್ನಾಟಕಕ್ಕೂ ಗೊಬ್ಬರದಲ್ಲಿ ಎಷ್ಟು ಬೆಲೆ ಡಿಫ್ರೆನ್ಸ್ ಇದೆ ಅನ್ನೋದನ್ನ ನೋಡೋಣ. ಇಡೀ ಕರ್ನಾಟಕದ ಗೊತ್ತಿಲ್ಲ, ನಮ್ಮ ಕೋಡಹಳ್ಳಿಯಲ್ಲಿ ಮಾತ್ರ 1800 ರೂಪಾಯಿ ಒಂದು ಮೂಟೆ ಹೇಳ್ತಾ ಇದ್ದಾರೆ. ಹೊರಗಡೆ ಎಲ್ಲ ಯಾವ ರೀತಿ ಇದೆಯೋ ಗೊತ್ತಿಲ್ಲ. ಆದರೆ ಇಲ್ಲಿ ತಮಿಳ್ನಾಡಲ್ಲೂ ಎಷ್ಟು ರೂಪಾಯಿ ಅಂತ ಏನೂ ಗೊತ್ತಿಲ್ಲ. ಬನ್ನಿ ಹೋಗಿ ಸಿಗೋಣ. 2 ಮೂಟೆ ಹೆಂಗೋ ಲೋಡ್ ಆಯಿತು ಗುರು. ನಮ್ಮ ಕರ್ನಾಟಕಕ್ಕೂ ಇಲ್ಲಿಗೂ 350 ರೂಪಾಯಿ ಡಿಫ್ರೆನ್ಸ್ ಬರ್ತಾ ಇದೆ. ಇಲ್ಲಿ ಮಾಮೂಲಿ ರೇಟೇ ಇದೆ 1450 ರೂಪಾಯಿ. ಆದರೆ ನಮ್ಮ ಕರ್ನಾಟಕದ ನಮ್ಮ ಕೋಡಿಹಳ್ಳಿಯಲ್ಲಿ 1800 ರೂಪಾಯಿ, 350 ರೂಪಾಯಿ ಲಾಭದಲ್ಲಿ ಮಾಡ್ತಾವ್ರೆ. ಏನು ನಮ್ಮ ಕರ್ನಾಟಕ ಡೀಲರ್ಸ್ಗೆ ನಾಚಿಕೆ ಮನ ಮರ್ಯಾದೆ ಏನೂ ಇಲ್ಲ ಅನಿಸುತ್ತೆ. 1800 ರೂಪಾಯಿ ನಾನು ಹೋಗಿ ಕೇಳಿದಾಗ ಒಂದು ಮೂಟೆ 20, ಆದರೆ ಇಲ್ಲಿ ನೋಡಿ ಬರೀ 1450 ರೂಪಾಯಿ. ಆಲ್ರೆಡಿ ರೈಟ್ ಏನಿದೆ ಅದೇ ಪ್ರೈಸ್ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಯಾರು ಗೊಬ್ಬರದ ಮ್ಯಾನೇಜ್ಮೆಂಟ್ ಇದ್ದೀರಾ, ಒಂದು ಸ್ವಲ್ಪ ಕಣ್ಣು ಹಾಯಿಸಿ 1800 ರೂಪಾಯಿ ಒಂದು ಮೂಟೆ 350ರಿಂದ 400 ರೂಪಾಯಿ ಲಾಭ ಮಾಡ್ಕೋತಾ ಇದ್ದಾರೆ ಡೀಲರ್ಸ್ಗಳು. ಎಲ್ಲ ರೈತರಿಗೆ ಮೋಸ ಮಾಡಿಕೊಂಡು ಇದ್ರ ಬಗ್ಗೆ ಒಂದು ತನಿಖೆನ ಸ್ಟಾರ್ಟ್ ಮಾಡಿ. ಯೂರಿಯಾ 900 ರೂಪಾಯಿ ಅಂತೆ ಒಂದು ಮೂಟೆ, ನಾವು ಇಲ್ಲಿ 600 ರೂಪಾಯಿ, 650 ಅಷ್ಟೇ. ಗೈಸ್ ಕೊನೆಗೂ ಹೆಂಗೋ ಗೊಬ್ಬರ ಎಲ್ಲ ತಗೊಂಡು ಈಗ ಚೆಕ್ ಪೋಸ್ಟ್ ಹತ್ರ ಬಂದಿದ್ದೀನಿ. ಕಾವೇರಿ ನಾಟ್ ವೈಲ್ಡ್ ಲೈಫ್ ಸೆಂಚುರಿ ದಾಟಿ ನಮ್ಮ ಕರ್ನಾಟಕಕ್ಕೆ ನಾನು ಮತ್ತೆ ಎಂಟ್ರಿ ಆಗ್ತೀನಿ. ನೋಡಿದ್ರಲ್ಲ, ನಮ್ಮ ಕರ್ನಾಟಕಕ್ಕೂ ಇಲ್ಲಿಗೂ 350 ರೂಪಾಯಿ ಡಿಫ್ರೆಂಟ್ ಇದೆ ಗೊಬ್ಬರದ ರೈಟು. ಚೆಕ್ ಪೋಸ್ಟ್ ದಾಟಿ ಬಂದಿದ್ದೀನಿ. ಸೊ ಇಲ್ಲಿಂದ ಎಲಿಫೆಂಟ್ ಕ್ರಾಸಿಂಗ್ ಝೂನ್. ಹೌದು, ಇಲ್ಲಿ ನಿಜವಾಗ್ಲೂ ಎಲಿಫೆಂಟ್ ಕ್ರಾಸಿಂಗ್ ಝೂನೇ ಗೊತ್ತು ನನಗೂ. ಗಾಡಿ ಹೆವಿ ವೆಯ್ಟ್ ಆಗೋಗಿದೆ, ಹಿಂದೆ 100 kg ಮೂಟೆ ಇದೆಯಲ್ಲ, ಅದಕ್ಕೋಸ್ಕರ. ಮೊನ್ನೆ ಒಂದು ವಿಡಿಯೋ ಬಿಟ್ಟಿದ್ರು ಇಲ್ಲಿಂದನೇ, 140 ತಾನೇ ಇಲ್ಲಿಂದ ಬಾರ್ಡ್ರ್ ಕ್ರಾಸ್ ಮಾಡಿ ಕರ್ನಾಟಕಕ್ಕೆ ಬಂದು. ಅದು ವಿಡಿಯೋ ನೋಡಿದ್ದೆ, ಜಸ್ಟ್ ಮಿಸ್ ಆಗೈತೆ. ಹುಡುಕ್ತೀನಿ, ಸಿಕ್ಕಿದ್ರೆ ವಿಡಿಯೋದಲ್ಲಿ ಹಾಕೋಣ ಅಂತ. ಸೊ ಇಲ್ಲೆಲ್ಲ ನೋಡ್ತಿರಲ್ಲ, ದನಗಳನ್ನ ಕಾಡಿಗೆ ಬಿಟ್ಬಿಡ್ತಾರೆ. ದನ ಮೇಯ್ಕೊಂಡು ಹೊಟ್ಟೆ ತುಂಬ ವಾಪಸ್ ಬರುತ್ತೆ. ದನಿಗೆ ಒಂದು ಪ್ರಾಬ್ಲಮ್ಮು ಚಿರತೆ, ಇನ್ನು ಹುಲಿ ಇಲ್ಲ ಬಿಡಿ, ಇಲ್ಲಿ ಚಿರತೆದು ಒಂದು ಪ್ರಾಬ್ಲಮ್ ಇದೆ ಅಷ್ಟೇ. ಅದು ಬಿಟ್ಟರೆ ಕಾಡು ನಾಯಿ ಅವು ಇವು ಅವೆಲ್ಲ ದನಿನ ಮೇಲೆ ಸಡನ್ಲಿ ಅಟ್ಯಾಕ್ ಮಾಡಲ್ಲ, ಆದರೆ ಚಿರತೆದು ಭಯ ಇದೆ. ಅದು ಫಾರ್ ದ ಶೇಕ್ ಆಫ್ ದ ಫ್ಯೂಚರ್ ಜನರೇಷನ್ ಅವರ್ ಹ್ಯಾಂಡ್ಸ್ ಯು. ಎಸ್, ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ನಮ್ಮ ಮುಂದಿನ ಜನ್ರೇಷನ್ಗೆ ನಾವು ಇಲ್ಲಿರುವಂಥ ಅನಿಮಲ್ನ ಕೊಡಬೇಕು, ಇಲ್ಲಾಂದರೆ ಅವರು ಬೇರೆ ಪುಸ್ತಕದಲ್ಲಿ ಫೋಟೋ ವಿಡಿಯೋದಲ್ಲಿ ನೋಡಬೇಕಾಗತ್ತೆ ಈ ಥರ ಚಿರತೆ, ಆನೆ, ಹುಲಿ, ಕರಡಿ ಉಳಿದ್ದು ಅಂತ. ಗೈಸ್ ಈಗ ಶನಿ ಮಹಾತ್ಮ ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ ಬಂದಿದ್ದೀನಿ. ಈ ಆಂಜನೇಯ ಟೆಂಪಲ್ ಪಕ್ಕ ಒಂದು ಕಾರ್ ರೂಟ್ ಬರುತ್ತೆ. ಯಾರ್ಯಾರು ಆನೆ ನೋಡಬೇಕಂತ ಇಷ್ಟ ಇರುತ್ತೆ, ಈ ಕಾರ್ ರೂಟ್ ಒಳಗಡೆ ಹೋಗಿ ನಿಮ್ಮ ಪಕ್ಕ ಆನೆ ಸಿಗುತ್ತೆ. ಲಕ್ ಚೆನ್ನಾಗಿದ್ರೆ ವಾಪಸ್ ಬರ್ತೀರಾ, ಇಲ್ಲ ಅಂದರೆ ಹೊಗೆ ಹಾಕ್ತೀರಾ. ನೋಡಿ ಇದೇ ರೂಟು, ಗಾಡಿ ಹೋಗಲ್ಲ, ನೋಡೋಕೆ ಹಂಗಿದೆ ಅಷ್ಟೇ. ಒಳ್ಳೊಂದು ಕೆರೆ ಸಿಗುತ್ತೆ, ಆ ಕೆರೆಯಲ್ಲಂತೂ ಪಕ್ಕನೇ ನೆಮ್ಮದಿಯಾಗಿ ನಿದ್ದೆ ಮಾಡ್ಕೊಂಡು ಬಿದ್ದಿರ್ತವೆ ಆನೆಗಳು. ನೋಡಿ ಸೈಕ್ ಆಗಿದೆ ವ್ಯೂ ಮಾತ್ರ. ಏನು ಸೈಕ್ ಆಗಿದೆ ವ್ಯೂ ಅಂದರೆ, ಕ್ಯಾಮ್ರಾಕ್ಕಿಂತ ಲೈವ್ ಆಗಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ಅದೇ ಸೂಪರ್ ವ್ಯೂ ಲೈಕ್ ಅಂತಲೇ ಹೇಳ್ಬೋದು ಗುರು. ವ್ಯೂ ಸೂಪರ್ ಆಗಿದೆ. ಮಧ್ಯ ಕಟ್ಟಡ ಮೊಳ್ಡ್ಕೊಂಡು ಬಂದು ಆ ವ್ಯೂನ ಹಾಳು ಮಾಡ್ತವೆ ಅಷ್ಟೇ. ಅಂತೂ ಇಂತೂ ಈಗ ಕೊನೆಗೂ ಕಾಡನ್ನು ಕ್ರಾಸ್ ಮಾಡಾಯಿತು. ಈಗ ಕೊಳಗನಹಳ್ಳಿ ಹತ್ರ ಬಂದಿದ್ದೀನಿ. ಇಲ್ಲಿಂದ 1.5 ಕಿಲೋಮೀಟ್ರ್ ಕೊಳಗನಹಳ್ಳಿ. ಮುಂದೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಕೊಳಗನಹಳ್ಳಿ.
ನಮ್ಮ ಚೆಕ್ ಪೋಸ್ಟ್ ಕೂಡ ಇಲ್ಲಿ ಅಂದರೆ ಚೆಕ್ ಪೋಸ್ಟ್ ಇಲ್ಲ, ಚೆಕ್ಕಿಂಗ್ ಪೋಸ್ಟ್ ಅಷ್ಟೇ. ಇಲ್ಲಿಗೆ ಕಾಡಿನ ಜರ್ನಿ ಮುಕ್ತಾಯ. ನೆಕ್ಸ್ಟ್ ಊರಿನ ಜರ್ನಿ ಸ್ಟಾರ್ಟ್ ಆಗುತ್ತೆ. ವಾಚ್ ಟವರ್ ಎಲ್ಲನೂ ಇಲ್ಲಿದೆ. ಆನೆ ಕಾರಿಡಾರ್ ಕೂಡ ಇಲ್ಲಿ ಹಾಕಿದ್ದಾರೆ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ. ಓಕೆ, ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ. ಗುಡ್. ಗೊಬ್ಬರದ್ದು ಪ್ರೈಸ್ ಬಗ್ಗೆ ಗಮನ ಹರಿಸಿ ಸ್ವಲ್ಪ.